SIR ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯಲ್ಲಿ ಭಾರಿ ಲೋಪ ಕಂಡು ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ವರಿಷ್ಠರ ಗಮನಕ್ಕೆ ತರೋದಕ್ಕೆ ಎಚ್ಡಿಕೆ ಮುಂದಾಗಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಭಾರಿ ಲೋಪ ಕಂಡು ಬಂದಿರತಕ್ಕಂತಹ ಒಂದು ವಿಚಾರ ಇದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ವರಿಷ್ಠರ ಗಮನಕ್ಕೆ ತರೋದಕ್ಕೆ ಎಚ್ಡಿಕೆ ಮುಂದಾಗಿದ್ದಾರೆ. ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನ HD ಕುಮಾರಸ್ವಾಮಿ ಅವರು ಭೇಟಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಮಿತ್ ಶಾ ಭೇಟಿಯಾಗಿ SIR ಪ್ರಕ್ರಿಯೆ ಬಗ್ಗೆ ಕೇಂದ್ರ ಸಚಿವರಾಗಿರತಕ್ಕಂಥ HD ಕುಮಾರಸ್ವಾಮಿ ಅವರು ಚರ್ಚಿಸ್ತಾ ಇದ್ದಾರೆ. ದಾಖಲೆಗಳ ಸಮೇತ ಕೇಂದ್ರ ಗೃಹ ಸಚಿವರಿಗೆ ದೂರನ್ನ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಅಮಿತ್ ಶಾ ಭೇಟಿ ಬಳಿಕ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನ ಕೊಡ್ತಾರಾ? ಈಗಾಗಲೇ ರಾಜ್ಯ ಮುಖ್ಯ ಚುನಾವಣಾ ಆಯೋಗಕ್ಕೆ ಮೈತ್ರಿ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಮೈತ್ರಿ ನಾಯಕರು ಅನ್ಬು ಕುಮಾರ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಚರ್ಚೆ ಮಾಡಿ ಏನು ವೈರಲ್ ಆಗಿದೆ ಕೆಲವೊಂದು ವಿಡಿಯೋಗಳು ಅದರ ಸಮೇತ ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಈಗ ಅಮಿತ್ ಶಾ ಅವರನ್ನ ಭೇಟಿಯಾಗೋದಕ್ಕೆ HD ಕುಮಾರಸ್ವಾಮಿ ಅವರು ರೆಡಿಯಾಗಿದ್ದಾರೆ. ಈಗ ವೈರಲ್ ವಿಡಿಯೋದ ಸಮೇತ ಅಮಿತ್ ಶಾ ಅವರನ್ನ ಭೇಟಿಯಾಗಿ SIR ಪ್ರಕ್ರಿಯೆಯಲ್ಲಿ ಈ ರೀತಿಯ ಒಂದು ಲೋಪಗಳು ಇದ್ದಾವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೊಡೋದಕ್ಕೆ HD ಕುಮಾರಸ್ವಾಮಿ ಅವರು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದಾದ ನಂತರ ಚುನಾವಣಾ ಆಯೋಗವನ್ನು ಕೂಡ ಭೇಟಿ ಮಾಡಿ ಅಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ದೂರನ್ನು ಕೊಡುವಂಥ ಸಾಧ್ಯತೆಗಳಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ನಿನ್ನೆ ಮೈತ್ರಿ ನಾಯಕರೆಲ್ಲ ಸೇರಿಕೊಂಡು ಅನ್ಬು ಕುಮಾರ್ ಅವರಿಗೆ ದೂರನ್ನು ಕೊಟ್ಟಿದ್ದರು. ಈಗ HD ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಈ ಒಂದು ದೂರನ್ನು ಕೊಡುವಂಥ ಸಾಧ್ಯತೆಗಳು ಇದೆ ಅನ್ನೋದು ಎಷ್ಟರ ಮಟ್ಟಿಗೆ ಈಗ ಖಚಿತ ಆಗಿದೆ ಅಂತ? ಎಸ್ ಪ್ರಮೋದ್, ಏನು ರಾಜ್ಯದಲ್ಲಿ SIR ಪ್ರಕ್ರಿಯೆ ಭಾರಿ ಲೋಪದಿಂದ ಸಾಗ್ತಿದೆ. ಜೊತೆಗೆ SIR ಪ್ರಕ್ರಿಯೆ ನಿಯಮಗಳನ್ನ ಈಗಾಗಲೇ ಗಾಳಿಗೆ ತೂರಲಾಗ್ತಿದೆ ಅಂತ ಹೇಳಿ ಸಾಕ್ಷಿ ಸಮೇತ ಅಂದ್ರೆ ಏನು ಮಸೀದಿ ಮಂದಿರಗಳಲ್ಲಿ ಚೌಟ್ರಿಗಳಲ್ಲಿ ಏನು ಎಲ್ಲ ಗುಂಪಾಗಿ ಸಮುದಾಯದ ಭವನಗಳಲ್ಲಿ ಎಲ್ಲರನ್ನು ಗುಂಪಾಗಿ ಹಾಕೊಂಡು SIR ಪ್ರಕ್ರಿಯೆ ನಡೆಸಲಾಗುತ್ತದೆ ಅಂತ ಹೇಳಿ ಈಗಾಗಲೇ ಏನು HD ಕುಮಾರಸ್ವಾಮಿ ಅವರು ವಿಡಿಯೋ ರಿಲೀಸ್ ಮಾಡುವ ಮೂಲಕ SIR ಪ್ರಕ್ರಿಯೆಯಲ್ಲಿ ಲೋಪ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಗಮನಕ್ಕೆ ತಂದಿದ್ರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಅಷ್ಟೇ ಏನು NDA ನಿಯೋಗ ರಾಜ್ಯದಲ್ಲಿರುವ ಚುನಾವಣಾ ಆಯೋಗಕ್ಕೆ ಸಾಕ್ಷಿ ಸಮೇತ ದೂರನ್ನ ಸಲ್ಲಿಕೆಯಾಗಿದೆ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಈಗ HD ಕುಮಾರಸ್ವಾಮಿ ಅವರು ಇಂದು ದೆಹಲಿಗೆ ತೆರಳಿದ್ದಾರೆ. ಜೊತೆಗೆ ಮೊದಲು ಏನು ದೇಶದ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಭೇಟಿ, ಅವರಿಗೂ ಸಹ SIR ಪ್ರಕ್ರಿಯೆಯಲ್ಲಿ ನಡೆತಿರ್ತಕ್ಕಂಥ ಲೋಪದೋಷಗಳನ್ನ ಮನದಟ್ಟು ಮಾಡಿಕೊಡ್ತಾರೆ. ಅದಾದ ನಂತರದಲ್ಲಷ್ಟೇ ಏನು ಕೇಂದ್ರ ಚುನಾವಣಾ ಆಯೋಗ ಏನಿದೆ ಆ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ಏನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಏನು SIR ಪ್ರಕ್ರಿಯೆ ಲೋಪದೋಷಗಳನ್ನ ಈಗಾಗಲೇ ರಾಜ್ಯಕ್ಕೆ ಸಲ್ಲಿಕೆ ಆಗಿದೆ. ಅದಾದ್ರೂ ಕೂಡ ಯಾವುದೇ ರೀತಿಯ ಏನು ಸರಿಯಾದ ರೀತಿಯಲ್ಲಿ ಜರುಗ್ತಿಲ್ಲ ಅಂತ ಹೇಳಿ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ HD ಕುಮಾರಸ್ವಾಮಿ ಅವರು ದೂರನ್ನ ಸಲ್ಲಿಕೆ ಮಾಡೋ ಸಾಧ್ಯತೆ ಇಂದು ಇದೆ. ಜೊತೆಗೆ ಈಗಾಗಲೇ ಏನು ರಿಲೀಸ್ ಮಾಡಿರ್ತಕ್ಕಂಥ ವಿಡಿಯೋಗಳ ಸಮೇತ ಸಾಕ್ಷಿ ಸಮೇತ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡೋ ಸಾಧ್ಯತೆ ಹೆಚ್ಚಿದೆ ಪ್ರಮೋದ್. ಅಂದ್ರೆ ಈಗ HD ಕುಮಾರಸ್ವಾಮಿ ಅವರು ಯಾವಾಗ ಹೋಗುವಂತ ಸಾಧ್ಯತೆ ಇದೆ ಹನುಮಂತರಾಜು? ಈಗಾಗಲೇ ಏನು ದೆಹಲಿ ಪ್ರವಾಸ ಕೈಗೊಂಡಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಮೊದಲು ಏನು ಅಮಿತ್ ಶಾ ಭೇಟಿಯನ್ನ ಮಾಡ್ತಾರೆ. ಅಮಿತ್ ಶಾ ಭೇಟಿ ನಂತರದಲ್ಲಿ ಅಮಿತ್ ಶಾಗೆ ಈಗಾಗಲೇ ಗೃಹ ಸಚಿವ ಇರ್ತಕ್ಕಂಥ ಅಮಿತ್ ಶಾಗೆ SIR ಲೋಪಗಳ ಬಗ್ಗೆ ಕರ್ನಾಟಕದಲ್ಲಿ, ಈಗ ಬೆಂಗಾಳದಲ್ಲಿ, ಕೇರಳದಲ್ಲಿ ಮತ್ತೆ ಒಡಿಶಾದಲ್ಲಿ ಈಗಾಗಲೇ ಏನು SIR ಪ್ರಕ್ರಿಯೆ ನಡೀತು ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ನಡೆಸಬೇಕು ಅಂತ ಈಗಾಗಲೇ ಕೂಗು ಬರ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನಡೆಸ್ತಕ್ಕಂಥ SIR ಪ್ರಕ್ರಿಯೆಯನ್ನ ಲೋಪದೋಷಗಳನ್ನ ಮೊದಲು ಗೃಹ ಸಚಿವರಿಗೆ ಏನು ಮನದಟ್ಟು ಮಾಡಿಕೊಡ್ತಾರೆ. ಆ ನಂತರದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಏನಿದೆ ಆ ಕೇಂದ್ರ ಚುನಾವಣಾ ಆಯೋಗಕ್ಕೆ ತಮ್ಮ ಏನು ಲೋಪದೋಷಗಳಿದೆ ಅದನ್ನ ಏನು ಸಾಕ್ಷಿ ಸಮೇತ ನೀಡ್ತಾರೆ. ಜೊತೆಗೆ ಏನು ರಾಜ್ಯ ಚುನಾವಣಾ ಆಯೋಗಕ್ಕೆ ತಮ್ಮ ಏನು ನಿರ್ದೇಶನ ನೀಡಬೇಕು, ಈಗಾಗಲೇ ಎಲ್ಲಿ ಲೋಪದೋಷಗಳಾಗಿದೆ, ಈಗಾಗಲೇ ಎಲ್ಲಿ ಸಮುದಾಯಗಳ ಭವನಗಳಲ್ಲಿ ಮತ್ತೆ ಜೊತೆಗೆ ಗುಂಪಾಗಿ ಸೇರ್ಕೊಂಡು SIR ಪ್ರಕ್ರಿಯೆನ ಮಾಡಿದ್ದಾರೆ, ಇದನ್ನ ಕೈ ಬಿಟ್ಟು ಮತ್ತೊಂದು ಹೊಸದಾಗಿ ಅಲ್ಲಿ SIR ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿ ದೂರು ಸಲ್ಲಿಕೆ ಮಾಡೋ ಸಾಧ್ಯತೆ ಹೆಚ್ಚಿದೆ ಪ್ರಮೋದ್. ಈಗ ಅಮಿತ್ ಶಾ ಅವರ ಗಮನಕ್ಕೆ ಬಂದ ನಂತರ ಅಥವಾ ಕೇಂದ್ರ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಟ್ಟ ನಂತರ ಅವರ ಒಂದು ಕ್ರಮ ಯಾವ ರೀತಿ ಇರಬಹುದು ಈ ಒಂದು ವಿಚಾರಕ್ಕೆ ಹನುಮಂತರಾಜು?
ಎಸ್ ಪ್ರಮೋದ್, ನಿನ್ನೆಯಷ್ಟೇ ಏನು ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರು ಕೂಡ ಏನು GBA ಅಧಿಕಾರಿಗಳನ್ನ ನೇತೃತ್ವದಲ್ಲಿ ನಿನ್ನೆ ಸಂಜೆ ಕೂಡ ಮಹತ್ವದ ಸಭೆ ನಡೆಸಿದ್ದಾರೆ. ಎಲ್ಲಿ ಏನು ಬೆಂಗಳೂರು ವ್ಯಾಪ್ತಿಯಲ್ಲಿ ಕೇಳಿ ಬಂದಂತಹ SIR ಪ್ರಕ್ರಿಯೆ ಲೋಪದೋಷಗಳನ್ನ ಈಗಾಗಲೇ ಫೈಂಡ್ ಔಟ್ ಮಾಡುವಲ್ಲಿ ಏನು ಕೇಂದ್ರ ಚುನಾವಣಾ ಆಯೋಗದ ಸದಸ್ಯರು ನಿನ್ನೆ ಸಭೆಯನ್ನು ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಕೂಡ ಏನಾದ್ರೂ HD ಕುಮಾರಸ್ವಾಮಿ ಅವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ಏನು ಲೋಪದೋಷಗಳ ಬಗ್ಗೆ ಸಾಕ್ಷಿ ಸಮೇತ ದೂರು ಕೊಟ್ಟಲ್ಲೇ ಆದಲ್ಲಿ ಒಂದು ವೇಳೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಕೆಲವೊಂದು ನಿರ್ದೇಶನಗಳು ಹಾಗೂ ನಿಯಮಗಳನ್ನು ಪಾಲಿಸುವಂತೆ, ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಕೇಂದ್ರ ಚುನಾವಣಾ ಆಯೋಗದಿಂದ ಏನು ಆಜ್ಞೆ ಬರ್ಬೋದು, ಇಲ್ಲ ಆದೇಶ ಬರ್ಬೋದು. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು.